न तातो न माता न बन्धुर्न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं गतिस्त्वं त्वमेका भवानी गतिस्त्वं गतिस्त्वं त्वमेका ಭವಾನಿ. ಈ ಶ್ಲೋಕದ ಭಾವಾರ್ಥವು ಹೀಗಿದೆ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುವಿಲ್ಲ, ಬಳಗವಿಲ್ಲ, ಕೊಡುವವನಿಲ್ಲ, ಕೊಳ್ಳುವವನಿಲ್ಲ, ಮಗನಿಲ್ಲ, ಮಗಳಿಲ್ಲ, ಪತಿಯಿಲ್ಲ, ಸತಿಯಿಲ್ಲ, ವಿದ್ಯೆಯಿಲ್ಲ, ಬುದ್ಧಿಯಿಲ್ಲ, ನನ್ನದೆಂಬ ವೃತ್ತಿಯಿಲ್ಲ. ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಭವಾಬ್ದಾವತಾರೇ ಮಹಾದುಃಖವೀರುಃ ಪಪಾತ ಪ್ರಕಾಮೀ ಪ್ರಲೋಭಿ ಪ್ರಮತ್ತ ಕುಸಂಸಾರಪಾಶಪ್ರಬದ್ಧಃ ಸದಾಹಂ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಈ ಎರಡನೇ ಶ್ಲೋಕದ ಅರ್ಥವು ಹೀಗಿದೆ. ಅನಂತವಾಗಿರುವ ಈ ಭವಸಾಗರದಲ್ಲಿ ಮಹಾದುಃಖಗಳ ಭೀತಿಗಳ ಪಟ್ಟು ಸಿಲುಕಿಕೊಂಡಿರುವೆ ನಾನು. ಕಾಮುಕ, ಜಿಪುಣ, ಕರ್ತವ್ಯ ಭ್ರಷ್ಟನಾಗಿರುವೆ. ಹೇ ಭವಾನಿ, ಸಂಸಾರ ಬಂಧನದೊಳಗೆ ಸಿಲುಕಿಕೊಂಡಿರುವ ನನಗೆ ನೀನೊಬ್ಬಳೇ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ನ ಜಾಮಿ ನ ದಾನಂ ಚ ಧ್ಯಾನಂ ಯೋಗಂ ನ ಜಾನಾಮಿ ತಂತ್ರಂ ನ ಚಂ ನ ಸ್ತೋತ್ರಮಂತ್ರಂ ನ ಜಾಮಿ ಪೂಜಾ ನ ಚ ನ ಸಯೋಗಂ ಗತಿಸ್ತ್ವಂ 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 ಭವಾನಿ ಗತಿಸ್ತ್ವಂ 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 ಭವಾನಿ. ಈ ಮೂರನೇ ಶ್ಲೋಕದ ಅರ್ಥ: ದಾನ ಮಾಡಿ ಅರಿಯೇ, ಧ್ಯಾನ ಮಾಡಿ ಅರಿಯೇ, ಯೋಗವೆಂದರೂ ಅರಿಯೇ, ಸ್ತೋತ್ರ ಮಂತ್ರಗಳನ್ನು ಅರಿಯೇ, ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ನ ಜಾಮಿ ಪುಣ್ಯಂ ನ ಜಾಮಿ ತೀರ್ಥಂ ನ ಜಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾಮಿ ಭಕ್ತಿಂ ಮೃತಂ ವಾಪಿ ಮಾತಃ ಗತಿಸ್ತ್ವಂ 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 ಭವಾನಿ ಗತಿಸ್ತ್ವಂ 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 ಭವಾನಿ. ಈ ನಾಲ್ಕನೇ ಶ್ಲೋಕದ ಅರ್ಥವು ಹೀಗಿದೆ. ಪುಣ್ಯದ ಬಗ್ಗೆ ನನಗೇನು ತಿಳಿಯದು, ತೀರ್ಥಯಾತ್ರೆಗಳ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಮುಕ್ತಿಯು ಜ್ಞಾನವೆನಗೆ ಸ್ವಲ್ಪವೂ ಇಲ್ಲ, ಲಯದ ಕುರಿತಾಗಿಯೂ ಜ್ಞಾನವಿಲ್ಲ, ಭಕ್ತಿಯಾಗಲಿ ವ್ರತದ ಕುರಿತಾಗಲಿ ನನಗೆ ತಿಳಿಯದು. ನಾನು ನಂಬಿರುವುದು ಇಷ್ಟೇ, ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಕುಕರ್ಮಿ ಕುಸಂಗೇ ಕುಬುದ್ಧಿ ಕುದಾಸಃ ಕುಲಾಚಾರಹೀನಃ ಕದಾಚಾರಲೀನಃ ಕುದೃಷ್ಟಿ ಕುವಾಪ್ಯ ಪ್ರಬಂಧಃ ಸದಾಹಂ ಗತಿಸ್ತ್ವಂ 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 ಭವಾನಿ
ಗತಿಸ್ತ್ವಂ 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 ಭವಾನಿ. ಈ 5ನೇ ಶ್ಲೋಕದ ಅರ್ಥ ಹೀಗಿದೆ: ದುಷ್ಟ ಕಾರ್ಯಗಳನ್ನು ಮಾಡಿದವನು ತಾನು, ದುರ್ಜನ ಸಂಘದಲ್ಲಿಯೇ ಯಾವಾಗಲೂ ಇದ್ದವನು ನಾನು, ದುರ್ಬುದ್ಧಿಯವರ ಸೇವೆಗೈದವನು ನಾನೆಂದೂ ಆಚಾರಗಳಲ್ಲಿ ಮಗ್ನನಾದವನಲ್ಲ, ಎಲ್ಲರನ್ನೂ ತುಚ್ಛವಾಗಿ ಕಂಡವನು ನಾನು, ದುರ್ವಚನಗಳ ಪ್ರಯೋಗದಲ್ಲಿ ನಿರತನಾಗಿದ್ದವನು ನಾನು. ನನ್ನನ್ನು ಕ್ಷಮಿಸು ಮಾತೆ, ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ 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 ಭವಾನಿ. ಗತಿಸ್ತ್ವಂ 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 ಭವಾನಿ. ಈ 6ನೇ ಶ್ಲೋಕದ ಅರ್ಥ: ಹೇ ಭವಾನಿ, ಪ್ರಜಾಪತಿ ಬ್ರಹ್ಮನಾಗಲಿ, ರಮಾಕಾಂತ ವಿಷ್ಣುವಾಗಲಿ, ಲಯಕರ್ತನಾದ ಶಿವನಾಗಲಿ, ಅಮರೇಶ ಇಂದ್ರನಾಗಲಿ, ಸೂರ್ಯಚಂದ್ರರ ಕುರಿತಾಗಲಿ ನನಗೆ ಎಂದೂ ತಿಳಿಯದು. ನನಗೆ ನೀನು ಪರಿಚಯವಷ್ಟೇ ಇರುವುದು. ನಿನ್ನಲ್ಲಿ ಶರಣು ಬಂದಿರುವೆ, ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ವಿವಾದೇ ವಿಷಾದೇ ಪ್ರಮಾದೇ ಪ್ರವಾಸೆ ಜಲೆ ಚಾನಲೆ ಪರ್ವತೆ ಶ್ರದ್ರುಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ. ಗತಿಸ್ತ್ವಂ 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 ಭವಾನಿ. ಗತಿಸ್ತ್ವಂ 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 ಭವಾನಿ. ಈ 7ನೇ ಶ್ಲೋಕದ ಅರ್ಥ ಹೀಗಿದೆ: ತಾಯಿ, ನಿನಗೆ ಶರಣು ಬಂದಿರುವ ನಾನು ನನ್ನನ್ನು ವಾಗ್ವಾದಗಳಲ್ಲಿ, ಶೋಕ ಸಂದರ್ಭದಲ್ಲಿ, ಪ್ರವಾಸ ಮಾಡುವಾಗ, ತಪ್ಪು ಮಾಡಿದಾಗಲೂ, ನೀರಿನಲ್ಲೂ, ಬೆಂಕಿಯಲ್ಲೂ, ಪರ್ವತದಲ್ಲೂ, ಶತ್ರುಗಳ ನಡುವಲ್ಲೂ, ಕಾಡಿನಲ್ಲೂ, ಎಲ್ಲೆಡೆಯಲ್ಲೂ, ಎಲ್ಲ ಸಂದರ್ಭದಲ್ಲೂ ಕೈ ಹಿಡಿದು ಕಾಪಾಡು ತಾಯಿ. ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ನಮಸ್ಕಾರಗಳು. ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಕ್ಷೀಣದೀನಃ ಸದಾ ಜಾಡ್ಯವಕ್ತ್ರ ವಿಪತ್ತೋ ಪ್ರವಿಷ್ಟಃ ಪ್ರಣಷ್ಟಃ ಸದಾಹಂ. ಗತಿಸ್ತ್ವಂ 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 ಭವಾನಿ. ಗತಿಸ್ತ್ವಂ 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 ಭವಾನಿ. ಈ 8ನೇ ಶ್ಲೋಕದ ಅರ್ಥ: ಅಮ್ಮ, ನಾನು ಅನಾಥನು, ದರಿದ್ರನೂ ಆಗಿದ್ದು ಮುಪ್ಪು ಬೇನೆಗಳಿಗೆ ಸಿಲುಕುವಂಥವನಾಗಿರುವೆ. ಅಶಕ್ತನೂ ದೀನನೂ ಆಗಿದ್ದು ವಿಪತ್ತುಗಳಿಗೆ ಸಿಲುಕುತ್ತಲೇ ಇರುವೆ ಮತ್ತು ಈ ಎಲ್ಲದರಿಂದ ಸದಾ ನಷ್ಟವನ್ನೇ ಅನುಭವಿಸುತ್ತಿರುವೆ. ಇಂಥ ನನ್ನನ್ನು ಕಾಪಾಡು ಮಾತೆ, ನೀನೊಬ್ಬಳೇ ನನಗೆ ಗತಿ. ಹೇ ಭವಾನಿ, ನೀನೊಬ್ಬಳೇ ನನಗೆ ದಿಕ್ಕು. ತಾಯಿ, ನಿನಗೆ ನನ್ನ ಅನಂತಾನಂತ ನಮಸ್ಕಾರಗಳು, ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೀಗೆಂದು ಯಾರು ಈ ಭವಾನ್ಯಷ್ಟಕವನ್ನು ಶ್ರದ್ಧಾಭಕ್ತಿಯಿಂದ ಓದುತ್ತಾರೋ ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸುವಂಥವಳಾಗು ತಾಯಿ, ಕರುಣಿಸುವಂಥವಳಾಗು.